ನನ್ನ ಹೆಸರು ಮುನಿವೆಂಕಟಮ್ಮ ಅಂತ, ಇಲ್ಲಂಕಲ್ ನಿವಾಸಿ. ಇಷ್ಟೊತ್ತು ಮಾತಾಡಿದಾಗ ಅಂಬೇಡ್ಕರ್ ಪುತ್ಥಳಿ ಆಗ್ಲಿ, ಭಾವಚಿತ್ರ ಆಗ್ಲಿ, ಬೋರ್ಡ್ ಆಗ್ಲಿ ಎಲ್ಲ ಮಾತಾಡಿದ್ದಾಯ್ತು. ಅದ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡೋದೇನ್ ಬೇಡ. ಇಲ್ಲಿ ಈ ಊರಲ್ಲಿ ಆಗಿರೋದೇನ್ ಕೋಮಗಲಭೆ ಅಂದ್ರೆ ಅವ್ರಿಗೆ ಪ್ರತಿಮೆಗಿಂತ ಪ್ರತಿಷ್ಠೆ ದೊಡ್ಡದಾಗೋಗಿದೆ. ಅವ್ರಿಗೆ ಪ್ರತಿಮೆ ಮುಖ್ಯ ಅಲ್ಲ, ನಾವು ಪ್ರತಿಷ್ಠೆ, ನಮ್ ಪ್ರತಿಷ್ಠೆ. ನಾವು ಅವ್ರ ಹತ್ರ ನಾವು ಕಡಿಮೆ ಆಗ್ಬಾರ್ದು. ನಾವ್ ಎಲ್ಲೂ ಅವ್ರ ಕಡಿಮೆ ಜನಾಂಗ ಇದಾರೆ, ನಾವ್ ಜಾಸ್ತಿ ಜನಾಂಗ ಇದಾರೆ ಅಂತ ಯಾವ ಮೀಡಿಯಾ ಹತ್ರನು ಹೇಳ್ಕೊಂಡಿಲ್ಲ. ನಾವು ಅವ್ರ ಮೇಲೆ ಏನು ದಬ್ಬಾಳಿಕೆಗೂ ನಾವು ಹೋಗಿಲ್ಲ, ಕಡಿಮೆ ಜನ ಇದಾರೆ ಅಂತ. ಅದನ್ನ ಅವರೇ ಇದ್ ಮಾಡ್ಕೊಂಡಿದ್ದಾರೆ. ಅವ್ರ ಪ್ರತಿಷ್ಠೆ ಮುಖ್ಯ ಆಗೋಗಿದೆ. ನಾವು ಇಲ್ಲೇ ಕಟ್ಬೇಕು ಅಂತ, ಇಲ್ಲೇ ಕಟ್ಟೋದು ಅಂದ್ರೆ ಅಲ್ಲಿ ಕಟ್ಟಬೇಡ ಅಂತ ನಾವ್ ಯಾರು ವಿರೋಧಿಗಳಲ್ಲ. ಆದ್ರೆ DC ಆಫೀಸಲ್ಲಿ ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು ಎಲ್ಲರೂ ತನಿಖೆ ಮಾಡಿ ಎಲ್ಲ ಮಾಡಿದ್ದಾರೆ. ಸೂಕ್ತವಾದ ಸ್ಥಳ ಎಲ್ಲಿ ತೋರಿಸ್ತಾರೆ ಅಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅದುವರೆಗೂ ಕೂಡ ಅದು ಕಾನೂನು ಕೈಯಲ್ಲಿ ಹೋಗಿದೆ. ಕಾನೂನು ಏನ್ ಕ್ರಮ ತೆಗೆದುಕೊಳ್ತೈತೆ, ಎಲ್ಲಿ ಜಾಗ ಸೂಕ್ತವಾದ ಸ್ಥಳ ತೋರಿಸ್ತಾರೋ ಅಲ್ಲಿ ನಿರ್ಮಾಣ ಮಾಡೋವರೆಗೂ ಕೂಡ ಈ ತರ ಮಾತುಗಳು, ಅಪವಾದಗಳು ಹೊರಿಸೋದು ಬೇಡ ಅಂತ ಹೇಳ್ತೀನಿ. ನಾನು ಉಲ್ಲಂಕಲ್ ಗ್ರಾಮಸ್ಥದ ಗೀತಾ ಅಂತ, ನಾನು ಉಲ್ಲಂಕಲ್ ನಿವಾಸಿ. ನಾನು ಏನು ಹೇಳುವುದನಂದ್ರೆ, ಇಲ್ಲಿ ಅಂಬೇಡ್ಕರ್ ಭವನದ ಬಗ್ಗೆ ಎಲ್ಲರೂ ಪುತ್ಥಳಿ ನಿರ್ಮಾಣದ ಬಗ್ಗೆ ಎಲ್ಲ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಸುವರ್ಣೀಯರು ಅಂತ ಹೇಳ್ತಾ ಇದಾರಲ್ಲ, ನಾವು ಯಾವತ್ತು ಸುವರ್ಣೀಯರು ಅಂತ ಹೇಳ್ಬಿಟ್ಟು ದಲಿತರ ಮೇಲೆ ಯಾವತ್ತು ವಿರೋಧ ಮಾಡಿಲ್ಲ, ಇನ್ನು ಮಾಡೋದು ಇಲ್ಲ, ಇನ್ನು ಮುಂದೆ ಮಾಡೋದು ಇಲ್ಲ. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇಲ್ಲಿ ಕಟ್ಟಿದ ಮೇಲೆ ಯಾವ್ದೋ ಒಂದು ಇದು ಕಲ್ಲೆ ಆಗ್ಲಿ ಮತ್ತೆ ಸಗಣಿ ಆಗ್ಲಿ ಏನಾದ್ರು ಬಿದ್ರೆ ಆ ಆರೋಪನ ತಂದು ನಮ್ಮ ಮೇಲೆ ಇಡ್ತಾರೆ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಬೇಡ ಅಂತ ಹೇಳಿದ್ದು ನಿಜ. ಮತ್ತೆ ಬೇರೆ ಜಾಗ ತೋರಿಸಿರು, ಆ ಜಾಗನು ಬೇಡ ಅಂತ ಹೇಳಿದ್ರು. ಮತ್ತೆ ಇನ್ನೊಂದ್ ಜಾಗಕ್ಕೆ ಹೋದ್ರು, ಆ ಜಾಗದಲ್ಲಿ ಸರ್ಕಾರದ ತನಕ ತಲುಪಿದೆ. ಆ ಸರ್ಕಾರದಿಂದ ಏನ್ ಮುನ್ನಡೆ ಬಂದ್ ಕೊಟ್ರೆ ಅದನ್ನ ಅವ್ರು ಮುಂದುವರ್ಸಿದ್ರೆ ನಾವು ಅದಕ್ಕೆ ಬದ್ಧರಾಗಿರ್ತೀವಿ. ನಮ್ದು ಉಲ್ಲಂಕಲ್ಲು. ನಮ್ಮ ಹೆಸರು ರಾಧಾ ಅಂತ. ನಾನೇನಂದ್ರೆ ಮಾತಾಡೋದು, ಅಂಬೇಡ್ಕರ್ ಇದಕ್ಕ ಕೇಳುವ ಜನ ಭೇದ ಭಾವ ಇಟ್ಕೊಂಡು ಯಾವ್ಯಾವ ಎಲ್ಲ ಬಿಸಾಟಗಳು ಬಿಡ್ತಾವ್ರೆ. ಅಂದ್ರೆ ನಮ್ಗೇನಂದ್ರೆ ಅಂಬೇಡ್ಕರ್ನ ಕಟ್ಟಬಾರ್ದು ಅದು ಇದು ಅಂತ ನಮ್ಗೇನಿಲ್ಲ. ಅವರು ಭಾರತದ ಸಂವಿಧಾನ ಶಿಲ್ಪಿ, ಅಂದ್ರೆ ದಲಿತರ ಸಂವಿಧಾನ ಶಿಲ್ಪಿ ಅಂತ ಬರ್ದಿಲ್ಲ. ಯಾವ ಬುಕ್ಕಲ್ಲಾನು ಬರ್ದವ್ರ, ಯಾವ ಬುಕ್ಕಾಗೂ ಬರ್ದಿಲ್ಲ. ಅಂದ್ರೆ ಅವ್ರಿಗೆ ಯಾವ ತರ ಹಕ್ಕ ಐತೆ, ನಮಗೂ ಅದೇ ತರ ಹಕ್ಕ ಐತೆ. ನಮ್ಗೆ ಅಂಬೇಡ್ಕರ್ ಅನ್ನೋದು ಯಾವ ಬುಕ್ಕಾಗೂ ಇಲ್ಲ. ಭಾರತದಲ್ಲಿ ಭಾರತೀಯರು ಎಷ್ಟು ಜನ ಅವ್ರೆ, ಅವ್ರಿಗೆಲ್ರಿಗೂ ಐತೆ ಹಕ್ಕು. ಅಂಬೇಡ್ಕರ್ ಬರ್ದಿರ್ತಕ್ಕಂಥ ಹಕ್ಕುಗಳು ಎಲ್ರಿಗೂ ಇರ್ತದ. ಅದ್ ಬಿಟ್ಬಿಟ್ಟು ಅವರು ಹೆಂಗಂದ್ರೆ ಹಂಗೆಲ್ಲ ಮಾತಾಡ್ತಾರ. ಆ ತರ ಎಲ್ಲ ಮಾಡ್ಬಾರ್ದು. ನಮ್ಮನ್ನ ದೇವಸ್ಥಾನಕ್ಕೆ ಕರ್ಲಿಸಲ್ಲ, ಪೂಜೆಗೆ ಹೇಳಲ್ಲ, ಮನೆಗ್ಲ ಕರ್ಲಿಸಲ್ಲ ಅಂತೆಲ್ಲ ಬಿಸಾಟಗಳು ಬಿಡ್ತಾವ್ರೆ. ಅವೆಲ್ಲ ಸುಳ್ಳು ಮಾಹಿತಿ ಎಲ್ಲ ಇದು ಮಾಡಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಕಟ್ಟಬೇಕು ಅಂತ, ಅಂಬೇಡ್ಕರ್ನ ಕಟ್ಟಬೇಕು ಅಂತ ಅಲ್ಲಿ ರೆಡಿ ಮಾಡವ್ರೆ. ಅಕಸ್ಮಾತ್ ಆಗಿ ಇಲ್ಲಿ ದಾರಿ ಯಾರೋ ಒಬ್ರು ಬರ್ತಾರ, ಅಲ್ಲ ಸಗಣಿದಾಗ ಹಾಕೋದು ಯಾವ್ದೋ ಒಂದು ಮಾಡ್ತಾರ, ಅದು ಆರೋಪ ಏನಾಗುತ್ತೆ, ನಮ್ಮ ಮೇಲೇನೆ ಬರ್ತದ. ಅವ್ರು ಮಾಡಿದ್ರು ಕೂಡ ನಮ್ಮ ಮೇಲೇನೆ ಬರ್ತದ. ಬೇರೆಯವ್ರು ಬಂದು ಆ ತರ ಮಾಡಿದ್ರು ಕೂಡ ನಮ್ಮ ಮೇಲೇನೆ ಬರ್ತದ ಅಂತಿಲ್ಲ. ಅಂದ್ರೆ ಮೊನ್ನೆ ಒಂದ್ಸಲ ಈ ತರ 3 ತಿಂಗಳ ಹಿಂದೆ ಒಂದು ಇದೇ ಗಲಾಟೆನೆ ಆಗ್ತಾ ಇತ್ತು. ಅವ್ರು 12 ಗಂಟೆ ರಾತ್ರಿ ಇದ್ದಾಗ ಅವ್ರ ಮನೆಗಳ ಹತ್ರ ಅವ್ರವರೇ ಕಳ್ಳುಗಳು ಹಾಕೊಂಡು ನಮ್ಮ್ಯಾಗೆ ಕೂಗುಗ್ಲಿಕ್ಬಿಟ್ರು. ಕೂಗುಗ್ಲಿಕ್ಕಿದಾಗ ಇದೇ SI ಮೇಡಮ್ ಅವರೆಲ್ಲ ಬಂದು, ಆಯ್ತಪ್ಪ ಅವ್ರು ಹಾಕಿದಾರಲ್ಲ, ಇದನ್ನ ಎತ್ಕೊಂಡೋಗಿ ಸ್ಕ್ಯಾನ್ಕ್ ಹಾಕ್ತೀನಿ, ಫಿಂಗರ್ ಪ್ರಿಂಟ್ ಹಾಕ್ತೀನಿ, ಯಾರು ಏನು ಅಂತ ಗೊತ್ತಾಗ್ತದಲ್ಲ ಆವಾಗ ಆಕ್ಷನ್ ತಗೊಂತೀರಿ ಅಂತ ಹೇಳೋಷ್ಟೊತ್ತ ಎಲ್ರು ತಣ್ಣಗ ಸೈಲೆಂಟ್ ಆಗೋದ್ರು. ಆ ತರ ಎಲ್ಲ ಸುಳ್ಳು ಮಾಹಿತಿ ಎಲ್ಲ ಅವರೇ ಸೃಷ್ಟಿ ಮಾಡ್ತಾ ಇರೋದು. ಇನ್ನೊಂದು ನೀರಾಗ ಜಾತಿ ಭೇದ ಭಾವ ನೋಡ್ತಾವ್ರೆ, ಸ್ಕೂಲಾಗ ಭೇದ ಭಾವ ನೋಡ್ತಾವ್ರೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು ಮಾಹಿತಿ. ಎಲ್ರಿಗೂ ಒಂದೇ ತರ ನೋಡ್ತಾವ್ರೆ. ಎಲ್ಲಿ ಕರ್ಲ್ಸ್ಕೊಂತ ಇಲ್ಲ, ದೇವಸ್ಥಾನಗಳಿಗಿಲ್ಲ, ನಮ್ಮ ಮನೆಗ್ಲಾಕ್ ಬರ್ತಾ ಇಲ್ಲ, ಎಲ್ಲಾದ್ರಕ್ಕೂ ಬರ್ತದ. ಅವ್ರ ಹತ್ರ ಏನ್ ಪ್ರೂಫು ಇಲ್ಲ ನಮ್ಮನ್ನ ಕರ್ಸ್ಕೊಂಡಿಲ್ಲ ಅಂತ. ನಮ್ಮ ಹತ್ರ ಎಲ್ಲಾ ಪ್ರೂಫ್ನು ಐತೆ. ಈರಪ್ಪ ಅವರು ಬಂದು ಏನಾದ್ರೂ ಬರ್ಲಿ, ಗೌರ್ಮೆಂಟ್ ಇಂದ ಒಂದು ಬೋರ್ವೆಲ್ ಆಗ್ಲಿ, ಒಂದು ಟ್ರಾನ್ಸ್ಫಾರಮ್ ಆಗ್ಲಿ, ಅವ್ರಿಗೆ ಮನೆಗೂ ಹಾಕ್ಸವ್ರೆ. ಏನು ಬೋರು, ಟ್ರಾನ್ಸ್ಫಾರಮು, ಮನೆ, ದನಗಳ ಶೆಡ್ಡು, ಕುರಿಗಳ ಶೆಡ್ಡು, ಅದು ಇದು ಎಲ್ಲ ವ್ಯವಸ್ಥೆನೂ ಅವ್ರಿಗೆ ಮಾಡಿರೋದು. ಇವಾಗ ಅವರೇ ಅವ್ರ ಮೇಲೆ ದ್ರೋಹಿಗಳಾಗೋಗವ್ರೆ. ನಾವು ಬೈಬೇಕಾಗಿರೋದು ಬಿಟ್ಬಿಟ್ಟು, ಯಾಕಂದ್ರೆ ಅವರೆಲ್ಲ ಅಪ್ಪ ಎಲ್ಲ ಸಪೋರ್ಟ್ ಮಾಡೋರಲ್ಲ ಅದಕ್ಕ ಇವಾಗ ಅವರೇ ದ್ರೋಹಿಗಳಾಗೋಗಿರೋದು. ಯಾಕಂದ್ರೆ ಅವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ಯಾವಾಗ ನೋಡ್ಕೊಂಡ್ ಬಂದ್ರು ಇವಾಗ ಅವ್ರ ಮೇಲೆ ಅವರೇ ವಿರೋಧಗಳು ಮಾಡ್ತಾ ಇರೋದು. ಈ ತರ ಎಲ್ಲ ಮಾಡ್ತಾ ಇದ್ದಾರೆ.